ಮಾಡಿ ಕರ್ಷಕರಿಗೆ ಕುಳಿತುಕೊಂಡು ಈ ಊರಾಗ ಜಮೀನು ಯಾರು ಭಾಳ ಜಮೀನು ಭಾಳ ಧರ್ಮಸ್ಥಳ ಜಮೀನು ಭಾಳ ಜಮೀನು ಅವು ಯಾವ ರಚಪ್ಪ ಅವ್ರ ಕೃಷಿಗೆ ದೇವರಿಗೆ ದಿನಾಲು ಬಂದಾಗ ಕೇಳಿ ನನಗೆ ಜಾಗ ಕೊಟ್ಟಿರುವ ಜಾಗ ಚಂದ್ರವರ್ಷ ಸ್ವಾಮೀಜಿಯವರು ನಮ್ಮ ದಂಡದಲ್ಲಿ ಅಳವಡಿಕೊಂಡರು ಇದು ಸರ್ಕಾರಿ ಜಾಗ ಊರಾಗ ನಾನು ಯಾರು ಹೋಗ್ತಿಲ್ಲ ಊರಾಗ ಮಾಡಿ ಹೋಗ್ತಿಲ್ಲ ಇದನ್ನ ಮಾಡಿ ಈಗ ಬಿಜೆಪಿಯವರ ಭಾರಿ ವಿಕಾಸ ಬರ್ತಾರೆ ಅದ್ರಾಗ ಎಲ್ಲ ಲೆಕ್ಕ ಹಾಕ್ತಾರೆ 5 ವರ್ಷ ನೀರು ಇದ್ದಲ್ಲ ಮಳೆ ಇದ್ದಲ್ಲ ಬೆಳೆಗಾಲ ಬೆಳೆ ಇಲ್ಲ ಇಂಥ ಮಾಡಿದಾಗ ಸಿದ್ದಾಪುರ ಒಳನಾಡಿನ ಜನವಸ್ತು ಹುಬ್ಬಳ್ಳಿಗೆ ಹೋಗಿ ಅಲ್ಲಿ ಅವ್ರು ಮಾಡುವಂತಹ ಶಿವರಾತ್ರಿ ಸಪ್ತಾಹವನ್ನು ನೋಡಿ ಇಲ್ಲಿ ಬಂದ ಇಲ್ಲಿಂದ ಒಂದು 4 ಜನರು ಕರ್ಕೊಂಡು ಹೋಗಿ ಆ ಸಪ್ತಾಹವನ್ನು ತೋರಿಸಿ ಅವರು ಸತತವಾಗಿ ಸಪ್ತಾಹ ಇಟ್ಟರು ನೀವು ನೋಡಕ್ಕೆ ಸಪ್ತಾಹ ಮಾಡಿ ಅಂತ ಹೇಳಿ ಇಲ್ಲಿ 20 ತೋರಿಸ್ಕೊಂಡು ಸಪ್ತಾಹ ಮಾಡಿ ಸಪ್ತಾಹ ಮಾಡಬೇಕಾದ್ರೆ ಅನ್ನಾಗಿ ಇರಲಿಲ್ಲ ಊರೆಲ್ಲ ಬಿರಿಯಾನಿ ಯಾರು ಜ್ವಾಳ ಬೆಳೆಯಾಕಿತ್ತು ಬದಲಾಗಿ ಬಿಸಿಲು ಹಾಕಿ ಜ್ವಾಳ ಬೀಸಿ ಇನ್ನೊಂದು ಜ್ವಾಳ ಬೀಸಿದ್ರು ಅಂಬಳಿ ಮಾಡಿದ್ರು ಅಂಬಳಿ ಕುಡಿದ್ರು ಅಂಬಳಿ ಗಂಜಾಯ ಕುಡಿದ್ರು ಆಮೇಲೆ ನಾನು ಬಿಸಿಲು ಕಾಯಿಸಿ ಮತ್ತು ಅದರಿಂದ ಕುಡಿದು ಮತ್ತು ಅಂಬಳಿ ಬಳಿ ತುಂಬಿಕೊಂಡು ಬರೀ ಅಂಬಳಿ ದೊಡ್ಡ ಮಾಡಿದ್ದಾರೆ ಯಾಕಂದ್ರೆ ಅಪ್ಪ ಹೇಳು ಈ ಕಲಿಯುಗ ಈ ಜಗಳ ಮಾಡಲ್ಲ ತಪಸ್ಸು ಮಾಡೋಕ್ಕಾಗಲ್ಲ ಏನಾದರೂ ಮಾಡ್ಕೊಂಡು ಆಗಲಿಲ್ಲ ಬರೀ 7 ದಿವಸ ಸಪ್ತಾಹ ಮಾಡಿ ಶಿವಾನ ಭಕ್ತರಾಗಿ ನೀವು ಊರಿಗೆ ಏನೇನು ಹಾಕಬೇಕು ಹೇಳಿ ತಮ್ಮ ಇಡೀ ತಪಸ್ಸನ್ನು ಅಗ್ನಿಕೊಟ್ಟ ಧಾರಾವಾಹಿ ಹಾಕಿ ಈ ಊರಿನ ಜನ ಹೆಂಗೆ ಆಗಬೇಕು ಅಂತ 1926 ಜಾಗ ದಾನ ಪಡ್ಕೊಂಡು 1926 ಸಪ್ತಾಹ ಪ್ರಾರಂಭ ಮಾಡಿದ್ರು 1926 ಸಪ್ತಾಹ ಪ್ರಾರಂಭ ಮಾಡಿದ್ರು ನಾಳೆ 2026 ಮುಂದಿನ ವರ್ಷ ನಮ್ಮ ಸಪ್ತಾಹ ಪ್ರಾರಂಭವಾಗಿ 3 ವರ್ಷ ಆಗ್ತದೆ ಈಗ ಅಲ್ಲಿ ತನಕ ಎಲ್ಲ 40 ಮಂದಿ 6 ಮಂದಿ 8 ಮಂದಿ 10 ಮಂದಿ ರಾತ್ರಿ ಅಲ್ಲಿ ಕಾರ್ಯಕ್ರಮ ಈಗ ನಾವು 15 ವರ್ಷ ಆಯ್ತು 2 ತಾಸು ಪಾಳಿ ಮಾಡಿದ್ರು 3 ತಾಸು ಪಾಳಿ ಹೆಣ್ಮಕ್ಳು 9 ತಾಸು 3 ಪಾಳಿ 9 ಪಾಳಿ ಹೆಣ್ಮಕ್ಳು ರಾತ್ರಿ ಮುಂಜಾನೆ 12 ಸಂಜೆ 6 ಹೆಣ್ಮಕ್ಳು ಪಾಳಿ ಸಂಜೆ 6 ಬೆಳಗಿನ 11 ಪಾಳಿ ಈ ಪ್ರಕಾರ ಮಾಡಿದಾಗ ಈಗ ಯಾರು ಬರ್ತಿಲ್ಲ ತಪಸ್ಸು ಮಾಡಿಲ್ಲ ಚಂದ್ರವರ್ಷದಿಂದ ಅಂತ ಮಹಾತ್ಮರ ಪ್ರತ್ಯಾವತಾರ ಯಾಕಂದ್ರೆ ಸದ್ಗುರು ಶಿವಾನಂದ ಮಾತ್ಯಾಪವರು ಚಂದ್ರವರ್ಷ ಸ್ವಾಮಿಯವರು 1932 ಬಾವಿಯಾದಲ್ಲಿ ತಮ್ಮ ದೇವರು ಪತ್ರ ಮಾಡಿದರು ಅದ ಬಾವಿಯಾದಲ್ಲಿ ಬಸವಣ್ಣರನ್ನ ಮುದರಿನ ಸದ್ಗುರು ಡಾಕ್ಟರ್ ಶಿವಾನಂದ ಮಾತ್ಯಾಪವರನ್ನ ಅವರಾರು ಬಂದಾಗ ಪರಿಸ್ಥಿತಿ ಹೇಗಿತ್ತಂದ್ರೆ ಚಂದ್ರವರ್ಷವೇ ಪ್ರತ್ಯಾವತಾರ ಬಂದಾಗ ಒಂದೊಂದು ಊರಿಗೆ ಇಷ್ಟು ವರ್ಷ ಆಗ್ಬಿಟ್ಟು ಒಂದು ಬಸ್ ನಾವು ಹಾಲಿಗೆ ಹಾಲಿಗೆ ಊರ ನೋಡಿ ನಾವೆಲ್ಲ ತಿಳ್ಕೊಂಡಾಗ ಎಲ್ಲ ಮಾಡಿದ್ವಿ 30 ಬಸ್ ಹಾಲಿಗೆ ಬೇಕಾಗ್ತದೆ ಅದರಿಂದ ಹಾಯ್ತಾವೆ ಇದು ಕಾರಣ ಏನಂದ್ರೆ ಸದ್ಗುರು ಶಿವಾನಂದ ಮಾತ್ಯಾಪವರ ಯಾಕಂದ್ರೆ ಈ ಜನ ಲಕ್ಷ್ಮೀ ಕುಡಿಯೋದು ಸರಸ್ವತಿ ರಚನೆ ಮಾಡೋದು ಇಂಥ ಒಂದು ಸಣ್ಣ 25,000 ವಿದ್ಯಾರ್ಥಿಗಳು ಶಿಕ್ಷಣ ನೀಡ್ತಾರೆ ಅಂತಂದ್ರೆ 25 ಹೈಸ್ಕೂಲ್ ಆಗ್ತಾವೆ ನಾವು ಅಲ್ಲಿ ಊರಾಗ ಒಂದೊಂದು ಊರಾಗ ಹೈಸ್ಕೂಲ್ ಇಂಥ ಕ್ಲಾಸ್ಗಳಿಗೆ ಅದೆಲ್ಲ ಆಗ್ಬೇಕಾದ್ರೆ ಗುರುಗಳಿರ್ತಾರಲ್ಲ ನಿಮ್ಮ ಭಕ್ತಿ ಯಾರು ಗುರುರಾಜಿ ತಕ್ಕಂಥ ನಾವು ಜನಸ್ಕರಿಸ್ಕೊಂಡು ಬಹಳ ನಮಸ್ಕಾರ ಮಾಡಕ್ಕೆ ಯಾರು ಕಲಿತಿದ್ರು ಅದಕ್ಕೆ ಯಾರು ಕಲಿತು ಯಾರು ಬರ್ತಿದ್ದಿಲ್ಲ ಆದರೂ ಅದರಿಂದಲೇ ತರಾವರಿ ನಾವು ಉತ್ಪನ್ನ ಕ್ಷೇತ್ರ ಮಾಡಕ್ಕೆ ನಾನು ಸದ್ಗುರು ಚಂದ್ರವರ್ಷ ಮಹಾಸ್ವಾಮಿ ಅದಕ್ಕಾಗಿ ಈ ದೊಡ್ಡ ಶಿವರಾತ್ರಿ ನಮ್ಮ ಶಿವರಾತ್ರಿ ಸಪ್ತಾಹ
ಒಂದು 3 ವರ್ಷ ಆಕತಿ ಸಪ್ತಾಹ ಪ್ರಾರಂಭ ಆಕತಿ ಫೆಬ್ರವರಿ 11 2026 ಪ್ರಾರಂಭ ಆಗಿ ಫೆಬ್ರವರಿ 2026 ಈ ಶಿವರಾತ್ರಿ ಸಪ್ತಾಹ ಶತಮಾನವನ್ನು ಆಚರಣೆ ಮಾಡುವುದಾಗಿ ಬುಧವಾರ ಮೊದಲ 2 ದಿವಸ ಅಂದ್ರೆ ಫೆಬ್ರವರಿ 9/2/2026 ಎರಡನೇ ಕಾರ್ಯಕ್ರಮ ಭಾರತದಲ್ಲಿ ಎಲ್ಲ ಸಂಪೂರ್ಣ ಒಲಿಂಪಿಕ್ ಆಗ ಎಲ್ಲ ಮಹಾತ್ಮರು ಕಳಿಸಿ ಪ್ರವಚನ ಮಾಡಿ ಶ್ರೀಗಳವರ ಮೆರವಣಿಗೆ ಆಗಬೇಕು. ಅದಕ್ಕೆಲ್ಲರೂ ಹಿರಿಯರು ತುಂಬಾ ಗೋಬರ್ ಪಾರ್ಟಿ 1,000 ರೂಪಾಯಿ ಅಡಿದ್ರು. 1,000 ರೂಪಾಯಿ ಮಾಡಿದ್ರೆ ಅವ್ರಿಗೆ ಸೀರೆಗೆ ವಸ್ತ್ರ ಒಂದು ಕೊಡ ಅಕ್ಕಿ ಕೊಡ ಅದು ನಾವು ಮಾತ್ರ 30 ಭಾಗವಹಿಸಿದ್ರೆ ಸದ್ಗುರು ಚಂದ್ರಮೋಹನ ಮಾಡಿದಂತಹ ತಪಸ್ಸ ಅವರಿಗೆ ಶಾಂತಿ ಸಿಗುವಂತೆ ಮಾಡಿ ಎಲ್ಲರೂ ಹೋಗಿ ಫೆಬ್ರವರಿ 9 ಎಲ್ಲ ಮಹಾತ್ಮಗಳು ಆಮಂತ್ರಣ ಇದು ಬಂದಂತ ಮಹಾತ್ಮ ಅದನ್ನ ಇನ್ನೂ ಅನೇಕ ಮಹಾತ್ಮರು ಶ್ರೀಗಳವರ ಮೂಲಕವಾಗಿ ನಾವು ಎಲ್ಲ ಪ್ರಧಾನ ಮಹಾತ್ಮಗಳ ಆಮಂತ್ರಣ ಕೊಟ್ಟು ಪ್ರವಚನ ಜೀವನ ಎಲ್ಲರಿಲ್ಲ 9ನೇ ತಾರೀಕು ಫೆಬ್ರವರಿ 10ನೇ ತಾರೀಕು ಫೆಬ್ರವರಿ 11ನೇ ತಾರೀಕು ಸರಿಯಾಗಿ 5 ಗಂಟೆಗೆ ದಿನನಿತ್ಯ ನಡೆಯುವಾಗ ಸಪ್ತಾಹ 5 ಗಂಟೆಗೆ ಪ್ರಾರಂಭ ಆಗುವುದು 7 ಗಂಟೆ ತನಕ ನಿಲ್ಲುತ್ತಿದೆ. ಈ 9ನೇ ಕಾರ್ಯಕ್ರಮದ ಅಂಗ ಸಂದರ್ಭದಲ್ಲಿ ಯಾವತ್ತೂ ನಡೆಯಬೇಕು, ಎಲ್ಲ ಭಕ್ತ ಬರಬೇಕು, ಇದರ ಪ್ರಕಾರ ಕಂದಾಯ ವ್ಯವಸ್ಥೆ ಎಲ್ಲ ಮಾಡಬೇಕು. ಇದೆಲ್ಲ ಮಾಡಬೇಕಾದ್ರೆ ಭಕ್ತರ ಸಹಾಯ ಸರ್ಕಾರ ಬಹಳ ಅವಶ್ಯ. ಅದಕ್ಕೆ 1ನೇ ವರ್ಷದ ಸಮಾರೋಪ ಕಾರ್ಯಕ್ರಮಕ್ಕೆ ಈ ವಿದ್ಯೆಯನ್ನು ನಾವು ಬಿಡುತ್ತೇವೆ. ಈ ಕಾರ್ಯಕ್ರಮಕ್ಕೆ ಈ ಆಗಮಿಸಿದಂತ ಎಲ್ಲಾ ಆಗಮಿಸಬೇಕು. ಅದೇ ರೀತಿಯಾಗಿ ಎಲ್ಲಾ ಸೌಕರ್ಯಗಳು ಬಡವರಿಗೆ ಎಲ್ಲರೂ ತಾವು ಬಂದ ಯಶಸ್ವಿ ಶತಮಾನೋತ್ಸವದ ಆಚರಣೆ ಯಶಸ್ವಿಗೊಳಿಸಬೇಕು. ಇದು ಎಲ್ಲ ಸದ್ಗುರು ಚನ್ನಬಸವೇಂದ್ರ ತಪಸ್ಸ ಅವರ ಅವತಾರವೇ ಅಲ್ಲಿ ಅರ್ಥ ಮೂಲಕ ಅದ ಅವತಾರವೇ ಶಿವಾನಂದ ವಾಕ್ಯಾತ್ಮವಾಗಿ ಬಂದು ಈ ಕಾರ್ಯಕ್ರಮವನ್ನು ಎಲ್ಲರೂ ಎಣಿಕೆ ಮಾಡಿಕೊಡ್ತಾರೆ. ಗೋಕಾಕದಿಂದ ಹಾಗೆ 7 ಕೋಟಿ ಮೊದಲು 1976 ಅಕೌಂಟ್ ಬರಾಕಿದ್ರು. 48 ವರ್ಷ ಅಕೌಂಟ್ ಬರಾಕಿದ್ರು. ಅಂತ ರೋಡ್ ಕಟ್ಟಂತ ರೋಡ್ ಸೇರ್ತದೆ ದೊಡ್ಡ ಕೈಯಿಂದ ಸೇರ್ತಂದ್ರೆ ಅಂತ ಬಂದ ಎಲ್ಲ ಊರಾಗಿರ್ತಂತ ಎಲ್ಲಾ ಕೇಳ್ತಾರೆ. ಎಲ್ಲಾ ಶಿಕ್ಷಣ ಸೌಲಭ್ಯಗಳು ಎಲ್ಲಾ ಬ್ಯಾಂಕ್ಗಳು ಯಾರಿಂದ ಪ್ರಾರಂಭಿಕಪ್ಪ ಅಂದ್ರೆ ಡಾಕ್ಟರ್ ಶಿವಾನಂದ ವಾಕ್ಯಪ್ಪ ಅವರು ಯಾವ್ಯಾವ ಪ್ರಾರಂಭಿಕರು ಎಲ್ಲಾ ದೇವಿಯೊಳಗ ನಮ್ಮ ಜಾಗತಿಕ ಬ್ಯಾಂಕ್ ಆಗಲಿ ಹಳೆ ಕರ್ನಾಟಕ ಬ್ಯಾಂಕ್ ಆಗಲಿ ಸೊಸೈಟಿ ಆಗಲಿ ಎಲ್ಲ ನಡಿಬೇಕಾದ್ರೆ ಮುಖ್ಯಮಂತ್ರಿ ಆಶೀರ್ವಾದ ಇವೆಲ್ಲ ಸರ್ಕಾರ ಸರ್ಕಾರದಿಂದ ಮಾಡಿದ್ದೀರಿ. ಆದ ಕಾರಣ ನಾವು ಸುಭಾಷ್ ಶಿವಕುಮಾರ್ ಅದೇನು ರೀತಿ ಮಾಡಬೇಕು ಅಂತಂದ್ರೆ ನಾವು ಒಂದು 9/10 ಫೆಬ್ರವರಿ ಕಾರ್ಯಕ್ರಮಕ್ಕೆ ನಾವು ಅವಶ್ಯವಾಗಿ ಆಗಮನ ಮಾಡಲೇಬೇಕು. ಯಾಕಂದ್ರೆ ಇದೊಂದು ಶತಮಾನೋತ್ಸವ ಚನ್ನಬಸವೇಂದ್ರ ಸ್ಥಾಪನೆ ಮಾಡಿ ನಾವು ಚಿನ್ನಾರು 1914 ಅದೇ ಪ್ರಕಾರವಾಗಿ 1975ರಲ್ಲಿ ಸದ್ಗುರು ಶಿವಾನಂದ ಭಾರತಿ ಅವರು ಉತ್ತರಾಖಂಡದಲ್ಲಿ ಹಗರಾತ್ರಿ ಅಮೃತಗಳು ನಡೆಸ್ಯಾರ. ನಾವು ಚನ್ನಬಸವೇಂದ್ರ ಅಂತ ಗೊತ್ತಿದ್ದಾಗ ಇವೆಲ್ಲ ಗಿರಾಡಿಗಳು ಶುರುವಾಗಿರ್ತ 7 ದಿನ ಆಗಂತ ಕಾಳಜಿ ಮಾಡಿದ್ರೆ ಇದು 3 ಸುಧಾರಣೆ ಆಗ್ತೈತಿ. ಮತ್ತಾರು ಸುಧಾರಣೆ ಇದು ಯಾವ ರೋಗ ಬಾಧೆಗಳು ಬರಲಿಲ್ಲ. ಆ ಬಾಧೆಗಳ ಹಾದಿಗಳು ಎಲ್ಲ ಕಡಿಮೆ ಪುಣ್ಯ ಕಾಮಗಳು ಈ ಪ್ರಕಾರವಾದಂತ ಪುಣ್ಯ ಕ್ಷೇತ್ರ ಆಗಿದೆ. ಅವರು ಹೇಳ್ತಾರೆ ಏನು ಪುಣ್ಯ ಕ್ಷೇತ್ರ ಆಗ್ಬೋದು ಯಾರು ಪುಣ್ಯಕ್ಷೇತ್ರ ಅವರ ಅಭಿಮಾನವನ್ನಿಲ್ಲ ತೀವ್ರವಾಗಿ ಭಕ್ತಾಗಿಲ್ಲ ಮನಸ್ಸು ಯಾವಾಗ ಅವ್ರು ಬಹಳ ಕಷ್ಟಪಟ್ಟ ಈ ಊರನ್ನು ಕಳಿಸಲಿಕ್ಕೆ ಆಗ್ತದೆ. ನಮ್ಮ ಊರಾಗಲೇ ಅಧಿಕಾರಿಗಳು ಶಾಸಕರು ವಿರುದ್ಧಗಳು ಅಧ್ಯಕ್ಷರು ಎಲ್ಲರೂ ದೇವರ ಹಾದಿಗಳು ನಡೆಯುತ್ತಿರ್ತವೆ. ಆರೋಗ್ಯಗಳು ಇರುತ್ತಿದ್ದಲ್ಲ ಆರೋಗ್ಯ ಏಕಿರಬೇಕು ಅಂತಂದ್ರೆ ವಿಜ್ಞಾನಕ್ಕೆ ಹಾದಿಗಳು ಇರ್ತದೆ. ಯಾಕಂದ್ರೆ ವಿಜ್ಞಾನ ಪರಿಮಾಣ ಮಾಡ್ತಿರ್ತಾರೆ ಪರಿಮಾಣ ಉದ್ದೇಶದ ಉದ್ದೇಶದಲ್ಲಿ ಈ ವೇದಾಂತ ಪರಿಷತ್ ಆಗುವ ಮೂಲಕವಾಗಿ ವಾಕ್ಯಾತ್ಮ ಆಚರಣೆಯಿಂದ ಆರೋಗ್ಯದಲ್ಲಿ ಹೊರವಿಕೆಯಾಗ ಕಾರಣ ಸತ್ತು ಕಾರ್ಯಕ್ರಮ ಬರುವ ಫೆಬ್ರವರಿ 9ರ ಕುಂಭೋತ್ಸವ ಎಲ್ಲ ಒಂದು 1,000 ರೂಪಾಯಿ ಒಂದು ಕುಂಭ ಬಂದ್ ಮಾಡಿದ್ರು. ಈಗಾಗಲೇ 400 ಕುಂಭಗಳು ಹೋಗ್ಯಾವೆ.
ನಾವು 1,000 ರೂಪಾಯಿ ಮಾಡಿದ್ರು ಯಾರು ಬೇಕಂತಾವು ನಾವು ನಾಯಕರಿ ನಾವಕರಿ ಇನ್ನೊಂದು ಡಿಸೆಂಬರ್ ತನಕ ಅವಕಾಶ ಇದೆ. ಯಾರು ಹೋಗಿ ನಿಮಗೊಂದು ಉತ್ತಮವಾದಂತಹ ಒಂದು ಸೀರೆಯಿಂದ ಒಂದು ಬಡವರನ್ನ ನೋಡ್ಕೊಳ್ಳೋಣ ಕೊಡ್ತೀವಿ. ಮತ್ತು ಸ್ಥಳ ಬಂದಿದೆ 46% ಒಂದು ಊರಿನ 46% ಮಾಡಿ 5 ಕೋಟಿ ರೂಪಾಯಿ ಎಲ್ಲ ಸರ್ಕಾರ ಮಾರ್ಕೆಟ್ವಾಗಿಲ್ಲ ಈ ಎಲ್ಲ ಜೀವನಿಗಳು ತಯಾರು ಮಾಡಿ ಮಹಾತ್ಮರು ತಯಾರು ಮಾಡಿ ಮಾತು ಊಟ ಮಾಡಕ್ಕೆ ಅನುದಾನ ಮಾಡಿ ಈಗ 30 ಲಕ್ಷ ರೂಪಾಯಿ 25 ರೂಪಾಯಿ ಎಟ್ಕೊಂಡಿದ್ದು ನಾವು ಮಾತಾಡ್ತು 2 ಲಕ್ಷ ರೂಪಾಯಿ ಮಾತಾಡ್ತಾರೆ ಇದ ಸಿಗಲ್ಲ ಇದ ಕೆಲಸ ಇದಾದ ಮಾಡಬೇಕು ಈಗ ಯಾರು ಮಾಡ್ಕೊಂಡು ಗೊತ್ತಾಗ ಮಹಾತ್ಮರಿಗೆ ಎಲ್ಲರೂ ಈಗ ಪ್ರಿಂಟ್ ಮಾಡಿ ಚುನಾವಣೆಗೆ ಬೋರ್ಡ್ ಹಾಕಿಕೊಂಡು 25 ಸರ್ಕಾರ ಕಾರ್ಯಕ್ರಮ 1 ಲಕ್ಷ 10,000 ಅದು ಪರವಾಗಿ ಪಡ್ಕೊಂಡವ್ರ ನಮ್ಮ ರವಿ ಡಾಕ್ಟರ್ ರವಿ ಇಂಟರ್ಕ್ರೆಂಟ್ ಪರಪ್ರಥಮವಾಗಿ 2 ಲಕ್ಷ ರೂಪಾಯಿಗಳನ್ನು ಮಹಾತ್ಮ ಪಟ್ಟು ಅದರ ನಂತರ ನಮ್ಮ ಕುಮಾರ ಡಾಕ್ಟರು ಅವರು 1 ಲಕ್ಷ ಹಿಡಿದ್ರು ಅವ್ರು ನೀತಿ ಮಾಡ 1 ಲಕ್ಷ 40,000 ಅವ್ರು ಯಾಕೆ ಪ್ರೇಮ ಬಂದು ಮಾಡಿದ್ರಲ್ಲ ಅಪ್ಪನ ಶ್ರದ್ಧೆ ಅಪ್ಪ ಅಂತಂದ್ರೆ ಈ ಒಳ್ಳೆ ಈ ಕಾರ್ಯಕರ್ತರಾಗಿ ಸೇವಾ ಮಾಡೋದು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಪ್ರತಿ ಯಾರು ವೇದಾಂತ ಪರಿಷತ್ತು ಎಲ್ಲ ಮಾಡಿ ಒಂದೇ ಪರಿಷತ್ತು 40ನೇ ಪರಿಷತ್ತು ಎಲ್ಲ ರೆಡಿ ಮಾಡಿದ್ರು ಯಾವುದೇ ರೀತಿಯಿಂದ ಎಲ್ಲ ಒಳ್ಳೆಯದು ಇದೆಲ್ಲರಿಗೂ ಆಶೀರ್ವಾದ ಮಾತ್ರ ಆಶೀರ್ವಾದ ಇದೇ ಇರ್ತದೆ. ಆದ ಕಾರಣ ಎಲ್ಲ ಮಹಾತ್ಮರಾದರೆ ನಮಗಾರು ಕೂಡ ಈ ಶಿವರಾತ್ರಿ ಸರ್ಕಾರ 7 ವರ್ಷದ ತಾವೆಲ್ಲರೂ ಕೂಡ ನಿರ್ವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ವಿನಂತಿ ಪೂರ್ವವಾಗಿ ಬೇಡಿಕೊಂಡು ಈಗ ಭಾರತ ಕಾರ್ಯಕ್ರಮ ಜಯಶಂಕರ ಕನ್ನಡ ಕುರ್ಚಿ ಕ್ಷೇತ್ರದ ಶಾಸಕ